ನಮಸ್ತೆ ಗೆಳೆಯರೇ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮತ್ತು ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ಅಪ್ಡೇಟ್ ನಿಮಗೆ ಸಿಗುತ್ತದೆ. ಹಾಗಾದರೆ ಬನ್ನಿ ಗೆಳೆಯರೇ, ವಿಡಿಯೋನ ಶುರು ಮಾಡೋಣ. ಕ್ಲೈಮೇಡಿಯಾ ಒಂದು ಲೈಂಗಿಕವಾಗಿ ಹರಡುವ ಸೋಂಕಾಗಿದೆ. ಕ್ಲೈಮೇಡಿಯಾ ಟ್ರಕೋಮ್ಯಾಟಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಇದು ಮುಖ್ಯವಾಗಿ ನಿಮ್ಮ ಸಂತಾನೋತ್ಪತ್ತಿಯ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತು ಕ್ಲೈಮೇಡಿಯಾದ ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳದಿದ್ದರೆ ಇದು ಹಲವು ಗಂಭೀರ ರೋಗಗಳ ಕಾರಣವಾಗಬಹುದು. ಆದರೆ ಪ್ರಶ್ನೆ ಇದಾಗಿದೆ, ಏನು ಕ್ಲೈಮೇಡಿಯಾ ಕೇವಲ ದೈಹಿಕ ಸಂಬಂಧದ ಕಾರಣದಿಂದಲೇ ಆಗುತ್ತಾ? ಹಾಗಾದರೆ ಬನ್ನಿ ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ. ಯಾವುದೇ ವ್ಯಕ್ತಿಯ ಜನನಾಂಗ ಅಂದರೆ ಪ್ರೈವೇಟ್ ಪಾರ್ಟ್ನಲ್ಲಿ ಮೊದಲಿನಿಂದಲೇ ಕ್ಲೈಮೇಡಿಯಾ ಸಂಕ್ರಮಣವಿದ್ದರೆ ಮತ್ತು ಸಂಗಾತಿ ಅಥವಾ ಅನ್ಯ ಸ್ವಸ್ಥ ವ್ಯಕ್ತಿ ಸಂಕ್ರಮಣಕ್ಕೆ ಮುಟ್ಟಿದರೆ ಅವರಿಗೆ ಕ್ಲೈಮೇಡಿಯಾ ಆಗುವ ಸಂಭವ ಜಾಸ್ತಿ ಇರುತ್ತದೆ. ಎಕ್ಸ್ಪರ್ಟ್ಗಳ ಸಲಹೆಗಳ ಮೇರೆಗೆ ದೈಹಿಕ ಸಂಬಂಧವಿಲ್ಲದೇ ಇದ್ದರೂ ಕ್ಲೈಮೇಡಿಯಾ ಆಗುವ ಕಾರಣ ಇರುತ್ತದೆ. ಸಂಕ್ರಮಿತ ವ್ಯಕ್ತಿಯ ಬಳಕೆ ಮಾಡುವ ಚಾದರ್, ಅಂಡರ್ವೇರ್ ಮತ್ತು ಹಾಸಿಗೆ ಶೇರ್ ಮಾಡುವುದರಿಂದ ಕೂಡ ಆಗಬಹುದು. ಇಷ್ಟೇ ಅಲ್ಲದೆ ಕೊಳೆಯಿಂದ ಕೂಡಿದಂತಹ ನೀರು ಮತ್ತು ಸಂಕ್ರಮಿತ ಸೋಪನ್ನು ಬಳಕೆ ಮಾಡುವುದರಿಂದಲೂ ಕೂಡ ಈ ರೋಗ ಹರಡಬಹುದು. ಮತ್ತು ಪಾರ್ಟ್ನರ್ ಜೊತೆಯಲ್ಲಿ ಸಂಬಂಧ ಆಗದೇ ಇದ್ದರೂ ಆದರೆ ಓರಲ್ ಕನೆಕ್ಷನ್ ಇದ್ದರೆ ಇದರಿಂದ ಕೂಡ ಕ್ಲೈಮೇಡಿಯಾ ಸಂಕ್ರಮಣ ಆಗಬಹುದು. ಕ್ಲೈಮೇಡಿಯಾದಿಂದ ಸಾಂಕ್ರಾಮಿಕ ವ್ಯಕ್ತಿಯ ಕಣ್ಣು ಮತ್ತು ಮೂಗು ಮುಟ್ಟುವುದರಿಂದ ಕೂಡ ಇದು ಆಗಬಹುದು. ಇಂತಹ ಸ್ಥಿತಿಯನ್ನು ಮೆಡಿಕಲ್ ಭಾಷೆಯಲ್ಲಿ ಪ್ರೊಕೊಮೋ ಎಂದು ಕರೆಯುತ್ತಾರೆ. ಮತ್ತು ಪ್ರೆಗ್ನೆನ್ಸಿಯ ಸಮಯದಲ್ಲಿ ಯಾವುದೇ ಮಹಿಳೆಗೆ ಕ್ಲೈಮೇಡಿಯಾ ಆದರೆ ಅವರ ಡಿಲಿವರಿಯ ನಂತರ ಇದು ಶಿಶುವಿನ ಕಣ್ಣು ಮತ್ತು ಶ್ವಾಸಕೋಶದಲ್ಲಿ ಆಗಬಹುದು. ಇದು ನವಜಾತ ಶಿಶುವಿನಲ್ಲಿ ಕ್ಲೈಮೇಡಿಯಾ ನೇತ್ರ ಸಂಕ್ರಮಣ ಅಂದರೆ ನ್ಯುಮೋನಿಯಾದ ರೂಪದಲ್ಲಿ ಕಂಡುಬರಬಹುದು. ಇಲ್ಲಿನ ಸಂದರ್ಭಗಳಲ್ಲಿ ಕ್ಲೈಮೇಡಿಯಾದ ಲಕ್ಷಣಗಳು ಕಂಡುಬರುವುದಿಲ್ಲ. ಇದಕ್ಕಾಗಿ ಇದನ್ನು ಸೈಲೆಂಟ್ ಕಿಲ್ಲರ್ ಎಂದು ಕರೆಯುತ್ತಾರೆ. ಇದರ ಕೆಲವು ಸಾಮಾನ್ಯ ಲಕ್ಷಣಗಳು ಕಂಡುಬರುತ್ತವೆ, ಆದರೆ ಇದನ್ನು ಗುರುತಿಸುವುದು ತುಂಬ ಮುಖ್ಯವಾಗಿದೆ. ಯೋನಿಯಿಂದ ಅಸಾಮಾನ್ಯ ಬ್ಲೀಡಿಂಗ್ ಆಗುವುದು, ಮೂತ್ರ ವಿಸರ್ಜನೆಯ ಮೂಲಕ ಉರಿ ಮತ್ತು ನೋವು ಆಗುವುದು, ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಆಗುವುದು, ಸಂಬಂಧದ ನಂತರ ಹೆಚ್ಚು ನೋವು ಅನುಭವಿಸುವುದು, ಸಣ್ಣ ಹರಡಿದ ನಂತರ ಇನ್ಫರ್ಟಿಲಿಟಿಯ ತೊಂದರೆ ಮತ್ತು ಗಂಟಲಲ್ಲಿ ಕೂಡ ನೋವು ಆಗುವ ಅನುಭವವಾಗುತ್ತದೆ. ಕೇವಲ ಬಿಳಿ ಮತ್ತು ಹಳದಿ ಬಣ್ಣದ ಸ್ರಾವವಾಗುವುದು, ಮೂತ್ರ ವಿಸರ್ಜನೆ ಮಾಡುವಾಗ ಮೂತ್ರ ಉರಿಯುವುದು, ಅಂಡಕೋಶದಲ್ಲಿ ಬಾವು ಅಥವಾ ನೋವು ಆಗುವುದು. ಮತ್ತು ಯಾವುದೇ ವ್ಯಕ್ತಿಗೆ ಕ್ಲೈಮೇಡಿಯಾದ ಲಕ್ಷಣಗಳು ಕಂಡುಬಂದರೆ ಡಾಕ್ಟರ್ಗೆ ಹೋಗಿ ಭೇಟಿಯಾಗಬೇಕಾಗಿದೆ. ಕ್ಲೈಮೇಡಿಯಾ ಆಗಿದೆ ಅಥವಾ ಇಲ್ಲವೆಂದು ಗುರುತಿಸಲು ಡಾಕ್ಟರ್ಸ್ ಯೂರಿನ್ ಟೆಸ್ಟ್, ಸ್ವಾಬ್ ಟೆಸ್ಟ್ ಮಾಡಿಕೊಳ್ಳುವ ಸಲಹೆ ಕೊಡುತ್ತಾರೆ. ಮತ್ತು ಇದರಲ್ಲಿ ಕ್ಲೈಮೇಡಿಯಾ ಇದೆ ಎಂದು ಕಂಡುಬಂದರೆ ಡಾಕ್ಟರ್ಗೆ ಆ್ಯಂಟಿಬಯೋಟಿಕ್ ತೆಗೆದುಕೊಳ್ಳುವ ಸಲಹೆ ಕೊಡುತ್ತಾರೆ. ಮತ್ತು ಈ ರೋಗದಲ್ಲಿ ರಿಕವರಿ ಆಗಲು ಕೆಲವು ವಾರಗಳ ತನಕ ಔಷಧಿ ಸೇವನೆ ಮಾಡುವುದು ತುಂಬ ಅವಶ್ಯಕವಾಗಿದೆ. ಮತ್ತು ಇದರಲ್ಲಿ ಚಿಂತೆ ಮಾಡುವ ಯಾವ ಅವಶ್ಯಕತೆಯೂ ಇಲ್ಲ. ಈ ವಿಡಿಯೋದಲ್ಲಿ ಇಷ್ಟನ್ನೇ ತಿಳಿಸಿರುತ್ತೇನೆ. ಮತ್ತು ಇನ್ನೂ ಯೂಸ್ಫುಲ್ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕ್ಲಿಕ್ ಮಾಡಿ. ಧನ್ಯವಾದಗಳು.